ಕರಾಟೆ ಅನ್ನುವುದು ಕೇವಲ ಮಕ್ಕಳಷ್ಟೇ ಕಲಿತುಕೊಳ್ಳಬೇಕಾದ ಕಲೆಯಲ್ಲ. ಸದ್ಯದ ಪರಿಸ್ಥಿತಿಗಳಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಕರಾಟೆಯನ್ನು ಮೈಗೂಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಂತೂ ಈ ಕರಾಟೆ ಕಲಿತುಕೊಂಡರೆ ಸಿಗುವ ಲಾಭಗಳೇ ಅಧಿಕ. ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಕರಾಟೆಯನ್ನು ಕಲಿತುಕೊಂಡರೆ ಅಪಾಯದ ಸನ್ನಿವೇಶಗಳಲ್ಲಿ ಸಮಸ್ಯೆಗಳಿಂದ ಪಾರಾಗಬಹುದು. ಆದರೆ ಅದಕ್ಕಾಗಿ ಸೂಕ್ತ ತರಬೇತಿ ಪಡೆದುಕೊಳ್ಳುವುದು ಅಗತ್ಯ. ಹಾಗಾಗಿ ದೇಶದ ಅತಿ ದೊಡ್ಡ ಕರಾಟೆ ಶಾಲೆ ಇರಿಸಿಕೊಂಡಿರುವ OSK ಫೆಡರೇಷನ್ ಆಫ್ ಇಂಡಿಯಾ ಮಹಿಳೆಯರಿಗಾಗಿ ರಕ್ಷಣಾತ್ಮಕ ಸೌಲಭ್ಯಗಳನ್ನು ಕಲಿಸಿಕೊಡುವ ಕೆಲಸ ಮಾಡಿದೆ. ಸತತ 30 ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಹಮ್ಮಿಕೊಂಡಿರುವುದು ವಿಶೇಷ. ಅಧ್ಯಕ್ಷರಾದ ಸುರೇಶ್ ಕೆಣಿಚೆರ ಅವರು ಸುಮಾರು 10ಕ್ಕೂ ಹೆಚ್ಚು ಕೌಶಲ್ಯಗಳ ಜೊತೆ ಟೈಲ್ಸ್ ಬ್ರೇಕಿಂಗ್ ನಂತಹ ಅಪಾಯಕಾರಿ ಕೌಶಲ್ಯಗಳನ್ನು ಕೂಡ ಮಹಿಳೆಯರಿಂದಲೇ ಮಾಡಿಸುವ ಮೂಲಕ ಟೈಲ್ಸ್ ಬ್ರೇಕಿಂಗ್ ಬಗ್ಗೆ ಇದ್ದ ಆತಂಕವನ್ನು ದೂರ ಮಾಡಲಾಯಿತು. ಅದರಲ್ಲೂ ಟೈಲ್ಸ್ ಬ್ರೇಕಿಂಗ್ ಮಾಡಿದ ಮಹಿಳೆಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. ಒಟ್ಟಾರೆ ದೇಶದಲ್ಲಿ ಭಾರೀ ಸದ್ದು ಮಾಡುತ್ತಿರುವ OSK ಫೆಡರೇಷನ್ ಆಫ್ ಇಂಡಿಯಾ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾಡಿದಂತಹ ಈ ಕೌಶಲ್ಯ ಅಭಿವೃದ್ಧಿ ಯೋಜನೆ ಮತ್ತಷ್ಟು ಮಹಿಳೆಯರಿಗೆ ಅನುಕೂಲವಾಗಬೇಕೆಂಬುದೇ ಈ ಶಾಲೆಯ ಉದ್ದೇಶವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ. OSK ಫೆಡರೇಷನ್ ಆಫ್ ಇಂಡಿಯಾ ಒಂದು ದೊಡ್ಡ ಇಟ್ಸ್ ಎಸ್ಟಾಬ್ಲಿಷ್ಡ್ ಆಗಿರೋ ಒಂದು ಮಾರ್ಷಲ್ ಆರ್ಟ್ ಆರ್ಗನೈಸೇಷನ್. ಅಂದರೆ ಹತ್ತತ್ರ ಒಂದು 185+ ಅಪಾರ್ಟ್ಮೆಂಟ್ ಕ್ಲಾಸಸ್ ಆ್ಯಂಡ್ ಪ್ಲಸ್ ಒಂದು 30+ ಸ್ಕೂಲ್ಸಲ್ಲೇ ನಾವು ಕ್ಲಾಸಸ್ ಮಾಡ್ತಾಯಿದ್ವಿ. ನಾವು ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಬೇಸ್ ಮಾಡಿಕೊಂಡು ಅರೌಂಡ್ 30 ಇಯರ್ಸಿಂದು ಇದೊಂದು ಈವೆಂಟ್ಸ್ನ ಪ್ರೋಗ್ರಾಮ್ಸ್ ನಮ್ಮ ಅಕಾಡೆಮಿ ಸ್ಟುಡಿಯೋಲ್ಲಿ ಮಾಡ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ಮಾತ್ರ ಅಲ್ಲ ನಾವು ಮಾಡೋದು, ಅಂದರೆ ಡಿಫ್ರೆಂಟಾಗಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ದು ಒಂದು ಸೆಕ್ಷನ್ಸ್ ಕೂಡ ನಾವು ಮಾಡ್ತೀವಿ. ಇವಾಗ ಸುವರ್ಣಪಡ ಒಂದು ಸೆಕ್ಷನ್ಸ್ ಇದೆ, ಅದು ಕೂಡ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಕನೆಕ್ಟೆಡ್ ಆಗಿ ನಾವೇ ಮಾಡೋದು. OSK ಫೆಡರೇಷನ್ ಆಫ್ ಇಂಡಿಯಾ ಅಂದು ಇದದು ಎಸ್ಪೆಷಲಿ ಇದದು ಎಸೆನ್ಸ್ ಏನಂದರೆ ಇದೊಂದು ಶಾರ್ಟ್ ಸೆಲ್ಫ್ ಡಿಫೆನ್ಸ್ ಅಂದರೆ ಒಂದು ಶಾರ್ಟ್ ಟೈಮ್ ಕೋರ್ಸ್ ಥರ. ಅಂದರೆ ಒಂದು ಕಂಪ್ಲೀಟಾಗಿ ಒಂದು ಮಾರ್ಷಲ್ ಆರ್ಟ್ ಕಲಿಯೋದಕ್ಕೂ ಅಂದರೆ ಟೀಚ್ ಮಾಡೋದಕ್ಕೂ ಆಗೋದಿಲ್ಲ. ಅಂದರೆ ಎಸೆನ್ಸ್ ಆಗಿ ಹೆಂಗೆ ಪಂಚ್ ಮಾಡಬೇಕು, ಫಿಸ್ಟ್ ಹೆಂಗೆ ಟೈಟ್ ಮಾಡಬೇಕು, ಒಂದು ಒಪನೆಂಟ್ ಬಂದರೆ ಅದನ್ನು ನಾವು ಹೆಂಗೆ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು. ಆಮೇಲೆ ನೀವು ನೋಡಿರ್ಬೋದು ಟೈಲ್ಸ್ ಬ್ರೇಕಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಕೆಲವ್ರಿಗೆ ಆ ಟೈಲ್ಸ್ ಬ್ರೇಕಿಂಗ್ ಎಲ್ಲ ಅಂದರೆ ಒಂಥರ ಇಂಜುರಿ ಆಗುತ್ತಾ, ನಾನು ಅದು ಮಾಡ್ಬೋದಾ, ಇಷ್ಟೆಲ್ಲ ನನ್ನ ಕೈಲಿ ಆಗುತ್ತಾ ಅನ್ನೊಂದು ಭಯ ಇರುತ್ತೆ. ಈ ಸೆಲ್ಫ್ ಡಿಫೆನ್ಸ್ ಕ್ಲಾಸಿಂದ ನಾವು ಮೇಯ್ನಾಗಿ ಮಾಡೋದು ಅವರಲ್ಲಿ ಇರೋ ಪವರ್ನ ಒಂದು ವುಮನಲ್ಲಿ ಅಂದರೆ ಒಂದು ಲೇಡಿ ನನ್ನಲ್ಲಿ ಇರೋ ಪವರ್ನ ನಾನು ಹೆಂಗೆ ಯೂಟಿಲೈಸ್ ಮಾಡಬೇಕು, ನನಗೆ ಹೆಲ್ತಿಯಾಗಿರ್ಬೇಕು, ಇಲ್ಲ ಜಿಮ್ಮಲ್ಲಿ ಹೋಗಿ ಯಾಕಂದರೆ ಬಾಡಿ ಫಿಟ್ ಆಗಿರ್ಬೇಕು, ಆ ಥರ ಏನೂ ಇಲ್ಲ. ಕರಾಟೆ ಪ್ರಾಕ್ಟೀಸ್ ಮಾಡೋ ಕರಾಟೆ ಅಂದರೆ ಇದು ಒಂದು ಏನಂತ ಹೇಳೋದು ಒಂದು ಅಂದರೆ ಆ ವರ್ಡೇ ಹೇಳೋದು ಕರ ಆ್ಯಂಡ್ ಟೇ ಅಂದರೆ ಎಂಟಿ ಹ್ಯಾಂಡ್ ಸೆಲ್ಫ್ ಡಿಫೆನ್ಸ್. ಅದು ನಾವು ಎನಿ ವೆಪನ್ಸ್ ಯಾವುದೇ ವೆಪನ್ಸ್ ಇಟ್ಕೊಂಡು ವಿತೌಟ್ ವೆಪನಲ್ಲಿ ಒಂದು ಹೆಂಗೆ ಒಪೋನೆಂಟ್ ಇರ್ತಾರೆ ನಾವು ಫೈಟ್ ಮಾಡಬೇಕು. ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್. ಒಂದು ಅಟ್ಯಾಕ್ ಮಾಡೋಕ್ಕೆ ಬರೋವಾಗ ಒಂದು ಚೈನ್ ಸ್ನ್ಯಾಚ್ ಆಗಲಿ, ಇಲ್ಲಾಂದರೆ ರೋಡಲ್ಲಿ ಹೋಗೋ ಟೈಮಲ್ಲಿ ಏನೋ ಬೇರೆ ಒಂದು ಇನ್ಸಿಡೆಂಟ್ ಆಗಲಿ, ಈಗ ನಮಗಾಗಿಲ್ಲ ಅಂದರೂ ಕೂಡ ಬೇರೆ ಇನ್ನೊಬ್ರಿಗೆ ಆಗೋ ಒಂದು ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಇದು ಸಾಧ್ಯ ಎಂದು ನಾವು ತಿಳಿಸ್ಕೋಬೇಕು. ಅಂದರೆ ನಾವು ಅವ್ರಿಗೆ ಆ ಒಂದು ಮೈಂಡ್ ಸೆಟ್ನ ನಾವು ರೆಡಿ ಮಾಡಬೇಕು. ಅವರಲ್ಲಿ ಇಂಡಿಪೆಂಡೆಂಟ್ ಆಗಿ ಅವ್ರು ಬೆಳಿಬೇಕು. ಕರಾಟೆ ಪ್ರಾಕ್ಟೀಸ್ ಮಾಡೋ 100% ನಾವು ಹೇಳ್ತೀವಿ. ನಮ್ಮ ಆರ್ಗನೈಸೇಷನಲ್ಲಿ ಪ್ರಾಕ್ಟೀಸ್ ಮಾಡೋ ಸ್ಟೂಡೆಂಟ್ ಚೈಲ್ಡು, ಒಂದು ಗರ್ಲ್ ಚೈಲ್ಡನ್ನ ನೀವು ಆ ಪೇರೆಂಟ್ ಧೈರ್ಯವಾಗಿ ಎಲ್ಲಿ ಯಾವುದೇ ಕಂಟ್ರೀಸಲ್ಲೂ ಅವ್ರನ್ನ ಕಳಿಸ್ಬೋದು. ಎಜುಕೇಷನ್ಗಾಗಲಿ, ಜಾಬ್ಗಾಗಲಿ, ಇದೆಲ್ಲ ಒಂದು ಸೆಲ್ಫ್ ಡಿಫೆನ್ಸಲ್ಲಿ ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಪೇರೆಂಟ್ಸಿಗೆ. ಸೊ ಸೆಲ್ಫ್ ಡಿಫೆನ್ಸ್ ವುಮೆನ್ಸ್ ನಾವು ಈಗ ಎಸ್ಪೆಷಲಿ ನಾವು ಆರ್ಗನೈಸ್ ಮಾಡಿರೋದು ಅದೇ ಇಂಟೆನ್ಷನಲ್ಲಿ. ಹೌಸ್ ವೈಫ್ ಆಗಿರುತ್ತೆ ಮನೆಯಲ್ಲಿ, ಈಗ ಮೋಸ್ಟ್ ಆಫ್ ದಮ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಒಂದು ಸ್ಮಾಲ್ ಇನ್ಸಿಡೆಂಟ್ಸ್ ಆಗೋಕ್ಕೆ ಚಾನ್ಸಸ್ ಇದೆ. ಥೆಫ್ಟ್ ಆಗಲಿ, ಮನೆ ಒಳಗಡೆ ಎಂಟ್ರ್ ಆಗೋದಾಗಲಿ, ಆ ಥರ ಎಲ್ಲ ಬರೋ ಟೈಮಲ್ಲಿ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕು, ದಟ್ ಈಸ್ ಅದನ್ನೇ ಬೇಸ್ ಮಾಡಿಕೊಂಡು ನಾವು ಈ ಈವೆಂಟ್ ಆರ್ಗನೈಸ್ ಮಾಡಿರೋದು. ಪವಿತ್ರ ಅಂತ. ಸೊ ಈ OSK ಫೆಡ್ರೇಷನ್ ನನಗೆ ಸುಮಾರು ವರ್ಷದಿಂದ ಗೊತ್ತಿದೆ. ಸೊ ಐ ಥಿಂಕ್ 4 or 5 years ಬ್ಯಾಕ್ ಇದೇ ಥರ ವುಮೆನ್ಸ್ ಡೇಗೆ ನಮ್ಮನ್ನು ಹಿಂಗೆ ಕರೆದಿದ್ರು. ಆವಾಗಲೂ ನಾವು ಇದೇ ಥರ ಟೈಲ್ಸ್ ಎಲ್ಲ ಹೊಡೆದಿದ್ವಿ.
ಸೊ ಇಟ್ ವಾಸ್ ಲೈಕ್ ಇವಾಗೂ ಅಷ್ಟೇ ಲೈಕ್ ಐ ಗಾಟ್ ರಿಸೀವ್ಡ್ ಮೆಸೇಜ್ ಹೀಗೀಗೆ ವಿಮೆನ್ಸ್ ಡೇಗೆ ಈ ಥರ ಸೆಲ್ಫ್ ಡಿಫೆನ್ಸ್ ಹೇಳಿಕೊಡ್ತಾರೆ ಅಂತ. ಸೊ ಹಾಗೆ ಇವತ್ತು ಎಕ್ಸಾಮ್ಸ್ ನಡೀತಾ ಇದೆ, ಆದರೂ ನಾವು ವಿ ಡಿಂಟ್ ವಾಂಟ್ ಟು ಮಿಸ್ ಇಟ್. ಸೊ ಇವತ್ತು ನಾವು ಅದೇ ಎಲ್ಲರೂ ಸೇರ್ಕೊಂಡು ಅದೇ ಸುಮಾರು ನಮಗೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಹೇಳಿಕೊಟ್ರು, ವೇರಿಯಸ್ ಫಾರ್ಮ್ಸ್ ಹೇಳಿಕೊಟ್ರು, ಯಾವ ಥರ ನಾವು ಮುಂದಕ್ಕೆ ಯಾರಾದರೂ ನಮಗೆ ಎನಿಥಿಂಗ್ ಇಫ್ ದೆ ಕಮೆಂಟ್ ಡೂ ಎನಿಥಿಂಗ್ ಟು ಅಸ್, ಸೊ ವಿ ನೋ ನಾವೇನು ಮಾಡ್ಬೋದು ಅಂತ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಇವತ್ತು ಟೈಲ್ಸ್ ಬ್ರೇಕಿಂಗ್ ಆ್ಯಕ್ಟಿವಿಟಿನೂ ಇತ್ತು, ಅದರಲ್ಲೂ ನಾವೆಲ್ಲ ಭಾಗವಹಿಸಿದ್ವಿ. ಸೊ ವಿ ಆರ್ ಹ್ಯಾಪಿ. ಹೆಸರು ಅಂಕಿತಾ ಅಂದ್ಬಿಟ್ಟು. ನನ್ನ ಮಗ ಸುಮಾರು ವರ್ಷದಿಂದ ಆಲ್ಮೋಸ್ಟ್ 6 ಇಯರ್ಸಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಫಸ್ಟು OSK ಅಂತ ತಿಳಿದಾಗ ಕರಾಟೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಐಡಿಯಾ ಇರಲಿಲ್ಲ. ಇಲ್ಲಿ ಸೇರಾದ್ಮೇಲೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋದಾಗಲಿ, ಫೋಕಸ್ ಆಗಲಿ, ಕಾನ್ಸಂಟ್ರೇಷನ್ ಆಗಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅದು ಐ ಕೆನಾಟ್ ಟೆಲ್. ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋ ಸರ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಆ ಫೋಕಸ್ ಇರೋದು ಇದರಿಂದ ಲಾಸ್ಟ್ ಇಯರು ನನ್ನ ಮಗ ಸೆಕೆಂಡ್ ಒಕಿನೋವನ್ ವರ್ಲ್ಡ್ ಟೂರ್ನಮೆಂಟ್ಗೂ ಹೋಗಿ ಬಂದ. ಹಿ ಗಾಟ್ 5th ರ್ಯಾಂಕ್, ವರ್ಲ್ಡ್ ರ್ಯಾಂಕ್. ಅದು ಒಳ್ಳೆ ಹೆಮ್ಮೆ ಇದು. ಸೊ ಒಂಥರ ಅದು ನನಗೂ ಮೋಟಿವೇಟ್ ಮಾಡ್ತು, ಈ ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಅಂದ್ಬಿಟ್ಟು. ಹೆಸರು ವಂದನಾ ಅಂತ. ಸೊ ಫಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಕೇಳಿದಾಗ ಇದೇನು ಅನಿಸ್ತಿತ್ತು, ಬಟ್ ಇವತ್ತು ಬಂದು ನೋಡಿದಾಗ ನಂಗೆ ಅನಿಸುತ್ತೆ ನಾನು ಇದು ಮಿಸ್ ಮಾಡಿದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಒಂದು ಸೆಲ್ಫ್ ಡಿಫೆನ್ಸ್ ಕಲಿಬೋದು. ಇಟ್ಸ್ ಅನ್ ಎನ್ಕರೇಜ್ಮೆಂಟ್ ಟು ಆಲ್ ದ ವಿಮೆನ್. ಒಂದು ಕ್ಲಾಸ್ ಆರು ಅಟ್ಲೀಸ್ಟ್ ಒಂದು ಸೆಷನ್ ತಿಳ್ಕೊಳ್ಳಿ. ಇಟ್ ಈಸ್ ನಾಟ್ ಅಬೌಟ್ ಸ್ಟ್ರೆಂತ್, ಇಟ್ಸ್ ಮೋಸ್ಟ್ಲಿ ಅಬೌಟ್ ಸ್ಕಿಲ್ಸ್. ನಿಮಗೆ ಸ್ಕಿಲ್ ಇದ್ದರೆ ಸಾಕು. ನಾನು ಸಣ್ಣಕ್ಕಿದ್ದೀನಿ ಅಥವಾ ದಪ್ಪಕ್ಕಿದ್ದೀನಿ ಅನ್ನೋದು ಲೆಕ್ಕ ಅಲ್ಲ. ನಮಗೆ ಆ ಸ್ಕಿಲ್ ಗೊತ್ತಿದ್ದರೆ ಎಲ್ಲಿ ಹೊಡಿಬೇಕು, ಇಲ್ಲಿ ಹೊಡಿಬೇಕು ಅಥವಾ ಇಲ್ಲಿ ಹೊಡಿಬೇಕು ಕರೆಕ್ಟಾಗಿ ಗೊತ್ತಿದ್ದರೆ ಅಷ್ಟಿದ್ರೆ ಸಾಕು. ನಿಮಗೆ ಶಕ್ತಿ ಇರಬೇಕು, ನೀವು ಸುಸ್ತಾಗಿದ್ರೂ ಟೆಕ್ನಿಕ್ ಗೊತ್ತಿದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ OSK ಫಾರ್ ಪ್ರೊವೈಡಿಂಗ್ ದಿಸ್ ಆಪರ್ಚುನಿಟಿ ಫಾರ್ ಅಸ್ ಟು ಲರ್ನ್ ಸಮಥಿಂಗ್. Vinny, and I'm Hian's mother. My son is with this federation, OSK Federation, since 6 years. And I cannot say the changes, the transformation, the confidence OSK has got in him is amazing. The discipline he has got coming here is mind-blowing, and I would really like to tell all the parents that if you're planning to put your kids for self-defense, this is one of the best organization I have come across. I'm very proud that my son has been a part of this organization. He was part of Okinawa tournament which just happened last year, and the efforts that had been put by OSK Federation, the training, the confidence, the arrangements they had done for the kids, it was just amazing. We as a parents were very happy, very proud of it.